ಹುಡುಗಿರು ಬರ್ತಾರೆ, ಇವತ್ತು ಬರ್ತಾರೆ ನಾಳೆ ಹೋಯ್ತಾರೆ. ಅದೇ ಲೈಫು ಇನ್ನೊಂದು ಸರಿ ಬರುತ್ತಾ ಬ್ರೋ? ಹುಡುಗಿರು ಮೋಸ ಮಾಡೋರನ್ನ ಬೇಗ ನಂಬೋದು ಜಾಸ್ತಿ. ಅದೇ ನಾವು ಟ್ರೂ ಲವ್ ಮಾಡ್ತೀವಿ ಅಂದರೆ ನಮ್ಮನ್ನ ನಂಬಲ್ಲ ಬ್ರೋ ಹುಡುಗಿರು. ತುಂಬ ಬೇಜಾರು ಮಾಡಿಬಿಟ್ಟವಳು ಅವಳು. ಲೈಫಲ್ಲೇ ತುಂಬ ಬೇಜಾರು ಮಾಡಿರೋದಂದರೆ ಅವಳೇ ನನಗೆ. ನಾನು ನನ್ನ ಸೆಕೆಂಡ್ ಮದರ್ ಅಂತ ತಿಳ್ಕೊಂಡಿದ್ದೆ ಅವಳನ್ನ. ಆದರೆ ನೋಡಿದ್ರೆ ಅವಳೇ ಬೇರೆ 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 ಮಾತಾಡೋದು. ಬ್ರೋ ನಿಮ್ಮ ಹೆಸರು? ಗುರು ಅಂತ. ಬ್ರೋ ಲೈಫ್ ಎಷ್ಟು ಮುಖ್ಯ ಬ್ರೋ? ಲೈಫಲ್ಲಿ ತುಂಬ ಕಷ್ಟ ಇರುತ್ತೆ. ಅದನ್ನೆಲ್ಲ ಫೇಸ್ ಮಾಡೋಕ್ಕೆ ನಾವು ಕೆಲಸಗಳು ಮಾಡ್ತಾಯಿರ್ತೀವಿ. ಜವಾಬ್ದಾರಿ ಅಂತ ಬಂದಿರುತ್ತೆ. ನಮ್ಮ ಅಪ್ಪ ಅಮ್ಮನ್ನ ಹೆಂಗೆ ನೋಡ್ಕೊಬೇಕು, ನಮ್ಮ ತಂಗಿಯೊಬ್ಬರು ಇರ್ತಾರೆ, ಅವ್ರನ್ನ ಜವಾಬ್ದಾರಿಯಿಂದ ನೋಡಬೇಕು. ಅದರಿಂದ ಲೈಫ್ ತುಂಬ ಮುಖ್ಯ ಅಂತ. ಬ್ರೋ ಈಗ ಒಂದು ಹುಡುಗ, ನೀವು ಈಗ ತಂಗಿ ಅಂತ ಹೇಳಿದ್ರಲ್ಲ, ಅದೇ ಟಾಪಿಕಲ್ಲಿ ಹೋಗೋಣ. ಈಗ ನೀವು ಒಂದು ಹುಡುಗಿನ ಆರಾಮಾಗಿ ಈಸಿಯಾಗಿ ಲವ್ ಮಾಡ್ತಾರೆ, ಬಟ್ ಅದೇ ತಂಗಿ ಅಂತ ಬಂದಾಗ ಒಂದಷ್ಟು ರಿಸ್ಟ್ರಿಕ್ಷನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಯಾಕೆ ಬ್ರೋ ಆ ಥರ? ಅದ್ರ ಬಗ್ಗೆ ಗೊತ್ತಿಲ್ಲ ಬ್ರೋ ನನಗೆ. ಒಂದು ಐಡಿಯಾ ಇರುತ್ತಲ್ವ, ಅಂದರೆ ನಾನು ಒಂದು ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ, ನನ್ನ ತಂಗಿ ಯಾರನ್ನ ನೋಡಿರ್ತಾಳೋ ಅವ್ನು ಒಳ್ಳೆಯವನೋ ಕೆಟ್ಟವನೋ ಅಂತ ಯೋಚನೆ ಮಾಡ್ತಾರಲ್ಲ, ಯಾಕೆ ಬ್ರೋ ಅಷ್ಟೊಂದು ಯೋಚನೆ ಮಾಡೋದು? ಯಾರು? ಒಂದು ಅಣ್ಣ ಆಗಿತ್ಕೊಂಡು ಒಂದು ತಂಗಿ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತಾನಲ್ಲ, ಯಾಕೆ ಬ್ರೋ? ನಾಳೆ ದಿನ ಹುಡುಗಿರು ಏನೋ ಒಂದು ತಪ್ಪು ನಿರ್ಧಾರ ತಗೊಂಡ್ಬಿಡ್ತಾರೆ. ಈಗ ಹುಡುಗನ ಲವ್ ಮಾಡ್ತಾ ಇರ್ತಾರೆ, ಅವ್ನು ಹೆಂಗಿರ್ತಾನೆ, ಅವ್ನ ಕ್ಯಾರೆಕ್ಟರ್ ಎಲ್ಲ ನಾವು ನೋಡಬೇಕಾಗುತ್ತೆ. ಅವನ ಹತ್ರ ಹೋಗಿ ಮಾತಾಡಿ ಅವ್ನು ಹೆಂಗೆ ಏನು ಎಲ್ಲ ತಿಳ್ಕೊಂಡು ನಾವು ನಮ್ಮ ಕಡೆಯಿಂದ ಹುಡುಗಿನ ಕೊಡಬೇಕಾಗುತ್ತೆ. ಅವನೇನಾದ್ರು ತುಂಬ ಇಷ್ಟಪಟ್ಟಿದ್ದ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವನು ಚೆನ್ನಾಗಿ ನೋಡ್ಕೊತಾನೆ. ಎಲ್ಲ ಒಂದು 4-5 ಜನ ಫ್ರೆಂಡ್ಸ್ನೂ ಕೇಳ್ತೀವಿ, ಅವ್ರ ಫ್ರೆಂಡ್ಸು ಇಲ್ಲ ಅವ್ರು ಗೊತ್ತಿರೋರು ಯಾರನ್ನಾರು ಕೇಳ್ತೀವಿ. ಚೆನ್ನಾಗಿ ನೋಡ್ಕೊತಾನೆ, ಅವ್ರ ಮನೆಯವರು ಒಪ್ಕೊಂಡ್ರು ಅಂದರೆ ನಾವು ಮದುವೆ ಮಾಡ್ತೀವಿ. ಬ್ರೋ ಈ ಅಣ್ಣ ತಂಗಿ ಬಾಂಡಿಂಗ್ ಯಾವ ಥರ ಬ್ರೋ? ಬ್ರೋ ತುಂಬ ಕಷ್ಟ ಇರುತ್ತೆ ಬ್ರೋ. ಅವ್ರಿಗೆ ತುಂಬ ಹ್ಯಾಪಿಯಾಗಿ ನೋಡ್ಕೊತಾ ಇರಬೇಕು, ಅವ್ರು ಕೇಳಿದ್ದೆಲ್ಲ ಕೊಡಿಸ್ತಾ ಇರಬೇಕು. ಆವಾಗ ಅವರು ನಗ್ನಾಗ್ತಾ ಇರ್ತಾರೆ. ನಾವೇನಾರು ಅದು ಇದು ಕೊಡಿಸಲ್ಲ ಅಂತ ಹೇಳ್ಬಿಟ್ರೆ ಒಂಥರ ಬೇಜಾರಾಗ್ಬಿಡ್ತಾರೆ ಹುಡುಗಿರೇ ಆಗಿರಲಿ ತಂಗಿನೇ ಆಗಿರಲಿ, ತುಂಬ ಬೇಜಾರು ಮಾಡ್ಕೊಬಿಡ್ತಾರೆ. ಇವಾಗ ಅವ್ರು ಕೇಳಿದ ತಕ್ಷಣ ನನಗೆ ಚಾಕ್ಲೇಟ್ ಬೇಕು ಅಂತ ಕೇಳಿದ ತಕ್ಷಣ ನಾವು ಪಟ್ಟಂತ ಕೊಡಿಸ್ಬೇಕು ಅವ್ರಿಗೆ, ಇಲ್ಲಾಂದರೆ ಅವರು ಮಾತಾಡೋದೇ ಬಿಟ್ಬಿಡ್ತಾರೆ ನಮ್ಮ ಹತ್ರ. ಆ ಥರ ಇರುತ್ತೆ. ಈ ಮೂಮೆಂಟ್ಸ್ಗಳಲ್ಲಿ ತಂಗಿನ ಎಷ್ಟೊಂದು ಸಲ ಒಂದು ಅದ್ಭುತವಾದ ಒಂದು ಕ್ಷಣಗಳು ಸಿಗುತ್ತಲ್ಲ, ತಂಗಿನ ಮಿಸ್ ಮಾಡ್ಕೊತಿರಲ್ಲ, ಆವಾಗ ನಿಮ್ಗೆ ಇದೆಲ್ಲ ಫೀಲ್ ಆಗುತ್ತೆ ನನ್ನ ತಂಗಿ ಕೇಳಿದ್ಲು ಅಂತ. ಆ ಥರ ಯಾವಾಗ ನಿಮ್ಗೆ ಫೀಲ್ ಆಗಿದೆಯಾ? ಹೌದು ಬ್ರೋ, ಆಗಿದೆ. ನನ್ನ ತಂಗಿ ಒಂದು 2 ವರ್ಷದಿಂದ ನನ್ನ ಹತ್ರ ಸೈಕಲ್ ಕೇಳ್ತಾ ಇದ್ದಾಳೆ. ನನ್ನ ಕೈಯಲ್ಲಿ ಕೊಡ್ಸೋಕ್ಕಾಯ್ತಾ ಇಲ್ಲ, ತುಂಬ ಕಷ್ಟಪಡ್ತಾಯಿದ್ದೀನಿ. ಈ ಸರಿ ಕೊಡಿಸ್ಬೇಕು, ಏನಾದ್ರು ಮಾಡಿ ಕೊಡಿಸ್ಬೇಕಂತ ನಾನು ಈ ನೆಕ್ಸ್ಟ್ ವಾರದಲ್ಲಿ ಕೊಡಿಸ್ಬೇಕಂತ ನನ್ನ ಆಸೆ ಬ್ರೋ. ಆ ಸರ್ಪ್ರೈಸ್ ಕೊಡೋದಕ್ಕೆ ನಿಮ್ಮ ತಂಗಿ ಯಾವ ಥರ ಖುಷಿ ಆಗುತ್ತೆ ಅವ್ರಿಗೆ? ತುಂಬ ಹ್ಯಾಪಿ ಆಯ್ತಾಳೆ ಬ್ರೋ. ಅವಳಂತೂ ತುಂಬ ಹ್ಯಾಪಿ ಆಯ್ತಾಳೆ. ಇವತ್ತು ಕೂಡ ಕೇಳವಳೆ. ಇವತ್ತು ಸಾಯಂಕಾಲ ಒಂದು 6 ಗಂಟೆಲಿ ಕೇಳಿದ್ಲು, ನನಗೆ ಸೈಕಲ್ ಬೇಕಣ್ಣ, ನನಗೆ ಯಾವಾಗ ಕೊಡಿಸ್ತೀಯ ಅಂತ. ನಾನು ಹೇಳಿದೆ ಒಂದು ವಾರ ತಡಿಯಪ್ಪ ಕೊಡಿಸ್ತೀನಿ ನಾನು ಅಂತ. ಬ್ರೋ ಒಂದು ತಂಗಿಗೆ ಅಣ್ಣನ ಜವಾಬ್ದಾರಿಗಳು ಏನೇನಿರುತ್ತೆ ಬ್ರೋ? ಬ್ರೋ ತಂಗಿ ಅಂದರೆ ಅವಳಿಗೆ ಒಂದು ಮನೆ ಇರಬೇಕು, ಮನೆ ಮಾಡಿಕೊಡ್ಬೇಕು ಅಥವಾ ಮದುವೆ ಮಾಡಬೇಕು, ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೆ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಡ್ಬೇಕಂತ ಆಸೆ ಇರುತ್ತೆ ಬ್ರೋ. ಅಣ್ಣಂದಿರಿಗೆ ಅವ್ಳನ್ನ ಒಳ್ಳೆ ಮನೆ ಕಳಿಸ್ಬೇಕು, ಆ ಥರ ಆಸೆ ಇರುತ್ತೆ. ಎಷ್ಟೊಂದು ಜನ ತಂಗಿಗೋಸ್ಕರ ಏನೋ ಸಾಲ ಎಲ್ಲ ಮಾಡಿದ್ರು ಪರವಾಗಿಲ್ಲ, ಮದುವೆ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತಾರಲ್ಲ, ತಂಗಿನ ಅಷ್ಟು ಇಷ್ಟಪಡ್ತಾ ಇರ್ತಾರೆ ಬ್ರೋ? ಆಗೋದು ಹೌದು ಬ್ರೋ, ಅಷ್ಟೇ ಇಷ್ಟಪಟ್ಟಿರ್ತಾರೆ ಬ್ರೋ. ತಂಗಿ ಒಂದು ಸೆಕೆಂಡ್ ಮದರ್ ಥರ ಅಂತ ಹೇಳ್ತಾರೆ. ಆ ತಂಗಿ ಸ್ಥಾನ ತುಂಬೋದಕ್ಕೆ ಯಾರೂ ಆಗೋದು ಇಲ್ಲ. ಅದ್ರ ಬಗ್ಗೆ ಏನಾದ್ರು ಹೇಳೋದಾದರೆ? ಅದ್ರ ಬಗ್ಗೆ ಹೇಳೋದಾದರೆ ನನ್ನ ಸೆಕೆಂಡ್ ಮದರ್ ಅಂತ ಹೇಳ್ತೀನಿ ನಾನು. ನನ್ನ ತಂಗಿನ ಅದೇ ಥರ ನಾನು ನೋಡ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಿಂದ. ನನಗೂ ಅವಳಿಗೂ 10 ವರ್ಷ ಡಿಫ್ರೆನ್ಸ್ ಐತೆ, ಅಂದ್ರೂ ಅವಳನ್ನ ಚಿಕ್ಕ ಪಾಪು ಥರ ನಾನು ನೋಡಿದ್ದೀನಿ ಇಲ್ಲಿವರೆಗೂ. ಬ್ರೋ ನಿಮ್ಮ ಪ್ರಕಾರ ಲವ್ ಅಂದರೆ ಏನು ಬ್ರೋ? ಲವ್ ಅಂದರೆ ಬ್ರೋ, ಲವ್ವಲ್ಲಿ ಹುಡುಗಿರು ಟ್ರೂ ಲವ್ ಮಾಡೋರನ್ನ ಜಾಸ್ತಿ ನಂಬಲ್ಲ. ಇದೇ ಫೇಕ್ ಲವರ್ಸ್ನ ಬೇಗ ನಂಬಿಬಿಡ್ತಾರೆ ಹುಡುಗಿರು. ಆ ಥರ ಕ್ಯಾರೆಕ್ಟರ್ ಅವ್ರದ್ದು. ಯಾಕೆ ಬ್ರೋ ಆ ಥರ? ಗೊತ್ತಿಲ್ಲ ಬ್ರೋ. ನಾನು ಎಷ್ಟೋ ಇಬ್ಬರು ಹುಡುಗಿರು ಲವ್ ಮಾಡಿದೆ, ಅವರು ಇಬ್ಬರೂ ಒಪ್ತಾ ಇಲ್ಲ ನನ್ನ. ಇಬ್ಬರು ಒಪ್ತಿಲ್ಲ? ಇಬ್ಬರೂ ಅಟ್ ಎ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ? ಇಲ್ಲ, ಒಂದು ಲವ್ ಆಲ್ರೆಡಿ ಫೇಲ್ಯೂರ್ ಆಯಿತು. ಇನ್ನೊಂದು ಲವ್ ಸಕ್ಸಸ್ ಆಯ್ತಾ ಇರೋ ಟೈಮಲ್ಲಿ ಅವಳು ಬಂದಳು, ಲೈಫಲ್ಲಿ ಬಂದಳು, ಹಂಗೆ ಬಂದಳು, ಮಾತಾಡ್ತಾ ಇದ್ಲು. 1 ವರ್ಷ ಆಯಿತು ಆಲ್ರೆಡಿ, ಮೆಸೇಜ್ ಎಲ್ಲ ಮಾಡ್ತಾ ಇದ್ಲು, ಆರಾಮಾಗಿದ್ಲು. ಇವಾಗ ನೋಡಿದ್ರೆ ಫ್ರೆಂಡ್ ಥರ ಇರು, ಆ ಥರ ಇರು, ಈ ಥರ ಇರು, ಆ ಥರ ಮಾತು ಬತ್ತೈತೆ ಬ್ರೋ. ಒಂದು ಹುಡುಗಿನ ಇಷ್ಟಪಟ್ಟು ಲವ್ ಮಾಡ್ತಿರ್ತೀವಿ ನಾವು, ಅದು 1 ವೇ ಆದರೂ ಸರಿ 2 ವೇ ಆದರೂ ಸರಿ. ಆ ಹುಡುಗಿ ಲವ್ ಥರನೇ ಫೀಲ್ ಕೊಟ್ಟು ನಮಗೆ ಆಮೇಲೆ ಫ್ರೆಂಡ್ ಆಗಿರೋಣ ಅಂತಂದಾಗ ಹೇಗಿರುತ್ತೆ ಬ್ರೋ? ತುಂಬ ಬೇಜಾರಾಗುತ್ತೆ ಬ್ರೋ. ನಮಗೆ ಮನಸ್ಸು ಚುಸ್ತಂಗೆ ಆಗುತ್ತೆ. ಒಂದು ಟೈಮಲ್ಲಿ ಅಷ್ಟೆಲ್ಲ ಬರ್ಡೇ ಎಲ್ಲ ಮಾಡಿರ್ತೀವಿ, ತುಂಬ ಹ್ಯಾಪಿಯಿಂದ ನೋಡಿರ್ತೀವಿ, ಅವ್ರನ್ನ ಖುಷಿ ಪಡ್ಸೋಕ್ಕೆ ನೋಡ್ತಾ ಇರ್ತೀವಿ ನಾವು. ಅವ್ರು ಅದನ್ನು ಅರ್ಥ ಮಾಡ್ಕೋಬೇಕು ಬ್ರೋ. ಅವರಾದರೆ ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಯಾರೋ ಹೇಳೋ ಮಾತಿಂದ ಬೇರೆಯವ್ರು ಹೇಳೋ ಮಾತನ್ನ ಜಾಸ್ತಿ ನಂಬ್ತಾರೆ ಹುಡುಗಿರು. ನಮ್ಮ ಹುಡುಗ ಹಂಗಿರಬೇಕು, ಹಿಂಗಿರಬೇಕು, ಆ ಕಡೆ ಕೆಲಸ, ಆ ಥರ ದೊಡ್ಡ ಕೆಲಸದಲ್ಲಿ ಇರೋನ್ನ ಮದುವೆ ಆಗಬೇಕು, ಆ ಥರ ಫೀಲಿಂಗಲ್ಲಿ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಹೇಳೋದನ್ನ ಕೇಳ್ತಾ ಇರ್ತಾರೆ ಜಾಸ್ತಿ. ಇವಾಗ ಅವ್ರ ಅಪ್ಪ ಅಮ್ಮನ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ, ಆ ಥರ ನೋಡ್ತಾ ಇರ್ತಾರೆ ಬ್ರೋ ಹುಡುಗಿರು. ಬ್ರೋ ಈ ಹುಡುಗಿರು ಸ್ವಂತ ಬುದ್ಧಿನೇ ಇರಲ್ವ ಬ್ರೋ? ಅಂದರೆ ಫ್ರೆಂಡ್ಸ್ಗಳು ಸಜೆಷನ್ ತಗೋತಾರಲ್ಲ, ಯಾಕೆ ಬ್ರೋ? ಅದೇನೋ ಗೊತ್ತಿಲ್ಲ ಬ್ರೋ. ಯಾರನ್ನ ಸಡನ್ನಾಗಿ ಏನಾರು ಹೇಳ್ಬಿಟ್ರೆ ಅದನ್ನೇ ನಂಬೋದು ಜಾಸ್ತಿ ಬ್ರೋ ಹುಡುಗಿರು. ನೀವು ಈ ಲೆವೆಲ್ ಕಲ್ತಂಥ ಒಂದು ಬುದ್ಧಿ ಯಾವುದು ಬ್ರೋ? ಅಂದರೆ ಒಂದೇ ಒಂದು ಆನ್ಸರಲ್ಲಿ ಈ ಥರದ ಒಂದು ಬುದ್ಧಿ ಕಲಿತೆ ನಾನು ಅನ್ನೋದಾದರೆ ಯಾವುದು?
ಬ್ರೋ ನಾನು ಕಲ್ತಿದ್ದೇನೆಂದರೆ ಈ ಹುಡುಗಿರನ್ನ ಲವ್ ಮಾಡೋಕ್ಕೆ ಹೋಗ್ಬಾರ್ದು, ಯಾವತ್ತೂ ಲವ್ ಮಾಡೋಕ್ಕೆ ಹೋಗ್ಬಾರ್ದು. ತುಂಬ ಕಲಿಸ್ತಾರೆ ಹುಡುಗಿರು, ಪಾಠಗಳು ಅಂತೂ ತುಂಬ ಕಲಿಸ್ಕೊಟ್ಟವಳೆ ಅವಳು. ನನಗೆ ತುಂಬ ಮೋಸ ಮಾಡೋಳು ನನಗೆ. ನಾನು ಏನೋ ಅಂದ್ಕೊಂಡಿದ್ದೆ, ಅಲ್ಲಿ ನೋಡಿದ್ರೆ ಏನೇನೋ ಆಯ್ತಾಯಿದೆ. ಲೈಫಲ್ಲಿ ಒಂದು ಹುಡುಗ ಬದಲಾಗೋದಕ್ಕೆ, ಆ ಒಂದು ಹುಡುಗಿ ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತಾಳೋ ಆವಾಗಲೇ ನಾವು ಬದಲಾಗೋದಕ್ಕೆ ಒಂದು ಒಳ್ಳೆ ರೈಟ್ ಟೈಮ್ ಅಂತ ಅಂತಾರೆ. ನಿಜನಾ ಬ್ರೋ ಅದು? ಹಂಗೆಲ್ಲ ಏನಿಲ್ಲ ಬ್ರೋ. ಹುಡುಗಿ ಇದ್ದರೂ ಇಲ್ಲದೆ ಹೋದ್ರೂ ನಾವು ಆರಾಮಾಗಿ ಚೇಂಜ್ ಆಗ್ಬೋದು ಅಂತ ಹೇಳ್ತೀರಾ? ಹಾಂ ಹೌದು ಬ್ರೋ, ಚೇಂಜ್ ಆಗ್ಬೋದು. ಬ್ರೋ ನೀವು ಈ ವಿಡಿಯೋದಿಂದ ನಿಮ್ಮ ಹುಡುಗಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಬಿಟ್ಟೋದವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವಳೇನು ಇವಾಗಲೂ ಬಿಟ್ಟು ಹೋಗಿಲ್ಲ, ಜೊತೆಗೆ ಇದ್ದಾರೆ, ಫ್ರೆಂಡ್ ಆಗಿರೋಣ ಅಂತ ಹೇಳ್ತಿದ್ದಾರೆ. ಆ ಥರ ಅವಳು ಹೇಳ್ತಾ ಇರೋದೇನೆಂದರೆ, ನನಗೆ ನಮ್ಮ ಅಪ್ಪ ಅಮ್ಮ ನೋಡೋ ಹುಡುಗಿನೇ ಮದುವೆ ಆಗಬೇಕು, ನಮ್ಮ ರಿಲೇಷನ್ನು ನಮ್ಮ ದೊಡ್ಡಮ್ಮನ ಮಗಳು ಈ ಥರ ಓಡೋಗ್ಬಿಟ್ಟು ಹಿಂಗೆ ಮದುವೆ ಆದ್ಲು, ನಮ್ಮಪ್ಪ ಈ ಥರ ಮೈಂಡ್ ಸೆಟ್ ಐತೆ ಅವ್ರದ್ದು, ಅದರಿಂದ ಅವಳು ಈ ಥರ ಮಾತಾಡ್ತಾವಳೆ. ಬ್ರೋ ಇಷ್ಟಪಟ್ಟು ಹುಡುಗಿ ಫ್ರೆಂಡ್ ಆಗಿರೋಣ ಅಂದಾಗ ಹೇಗೆ ಅನಿಸುತ್ತೆ ಬ್ರೋ ನಿಮಗೆ? ಬ್ರೋ ನನಗಂತೂ ತುಂಬ ಬೇಜಾರಾಯಿತು ಬ್ರೋ. ನಾನು ಇವಾಗಲೂ ಬಿಟ್ಕೊಡ್ತಾ ಇಲ್ಲ ಬ್ರೋ ಅವಳನ್ನ. ತುಂಬ ಅಲಿತಾ ಇದ್ದೀನಿ, ಅವಳು ಹಿಂದೆನೇ ಅಲಿತಾ ಇದ್ದೀನಿ. ಮೆಸೇಜ್ ಮಾಡಿದ್ರೆ ಮೆಸೇಜಿಗೆ ರಿಪ್ಲೈ ಕೊಡೋಲ್ಲ, ಇನ್ಸ್ಟಾದಲ್ಲಿ ಬ್ಲಾಕ್ ಮಾಡೋದು, ಇನ್ಸ್ಟಾದಲ್ಲಿ ಬ್ಲಾಕಿಂದ ತೆಗಿಯೋದು. ನಾನೇನಾರು ಅವಳ ಹತ್ರ ಹೋದಾಗ ಮಾತ್ರ ನನ್ನ ಫೋನಲ್ಲಿ ಮಾತಾಡೋದು. ಅವಳು ನಾನು ನೋಡಿದ್ಲು ಅಂದರೆ ಮಾತ್ರ ಫೋನ್ ಮಾಡಿ ಮಾತಾಡ್ತಾಳೆ, ಇಲ್ಲಾಂದರೆ ಯಾರ ಇವನು ಬಿಡು, ಎಂತಕ್ಕೆ ಇವನ ಬಗ್ಗೆ ನನಗೆ, ಆ ಥರ ಇರ್ತಾಳೆ ಬ್ರೋ. ಬ್ರೋ ಒಬ್ಬರನ್ನ ನಾವು ಅತಿಯಾಗಿ ಕೇರ್ ಮಾಡಿದ್ರೆ ಅವ್ರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ, ಯಾಕೆ ಬ್ರೋ? ಅದೇನೋ ಗೊತ್ತಿಲ್ಲ ಬ್ರೋ. ಹುಡುಗಿರು ಏನು ಮೈಂಡಲ್ಲಿ, ಅವ್ರ ಮೈಂಡಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲ ಬ್ರೋ, ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾಯಿರ್ತಾರೆ. ನಾವು ತುಂಬ ಅವ್ರನ್ನೇ ಹಚ್ಕೊಂಡಿರ್ತೀವಿ. ಹುಡುಗಿರು ಅದೇನಿರುತ್ತೋ, ಅವ್ರ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೋ ಅದು ಗೊತ್ತಿಲ್ವಲ್ಲ ಬ್ರೋ ನಮಗೆ. ನಾವೊಂದು ಇಷ್ಟಪಟ್ಟ ವ್ಯಕ್ತಿ ಆಗಲಿ ವಸ್ತು ಆಗಲಿ ಅದನ್ನ ಕಳ್ಕೊಂಡಾಗ ಹೇಗೆ ಅನ್ಸುತ್ತೆ ಬ್ರೋ? ತುಂಬ ಬೇಜಾರಾಗುತ್ತೆ ಬ್ರೋ, ಮನಸ್ಸಿಗೆ ಎದೆ ಚುಸ್ತಂಗೆ ಆಗುತ್ತೆ. ಹಂಗೇನೆ ತುಂಬ ಬೇಜಾರು ಮಾಡಿಬಿಟ್ಟು ಅವಳು ಲೈಫಲ್ಲೇ ತುಂಬ ಬೇಜಾರು ಮಾಡಿರೋದಂದರೆ ಅವಳೇ ನನಗೆ. ನಾನು ಸೆಕೆಂಡ್ ಮದರ್ ಅಂತ ತಿಳ್ಕೊಂಡಿದ್ದೆ ಅವಳನ್ನ, ಆದರೆ ನೋಡಿದ್ರೆ ಅವಳೇ ಬೇರೆ 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 ಮಾತಾಡೋದು. ನೀನು ಲೂಸ್ ಥರ ಆಡ್ತೀಯಲ್ಲೋ, ಯಾವಾಗಲೂ ನನ್ನಿಂದೆ ಸುತ್ತೀಯಾ, ನಾನೇ ಬೇಕು ಅಂತೀಯಾ, ಎಂತಕ್ಕೆ ಈ ಥರ ಮಾಡ್ತೀಯಾ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾಳೆ ಬ್ರೋ. ಚುಚ್ಚಿ ಮಾತಾಡೋದು. ನಾವು ಯಾವಾಗ ಒಬ್ಬ ವ್ಯಕ್ತಿ ಬೇಕು ಅಂತ ಅವರಿಂದನೇ ಹೋಗ್ತಿರೋದು, ಅದು ಅವರಿಗೆ ಇರಿಟೇಟ್ ಆಗುತ್ತೆ. ಬಟ್ ನಮಗಿನ್ನ ಇನ್ನೊಬ್ರು ಇವ್ನು ಬಿಟ್ಟರೆ ಇವಳಿಲ್ಲ ಇನ್ನೊಬ್ಳು, ಆ ಥರ ನೆಗ್ಲೆಕ್ಟ್ ಮಾಡೋನ್ನ ಬೇಗ ಅಕ್ಸೆಪ್ಟ್ ಮಾಡ್ಕೊಬಿಡ್ತಾರಲ್ಲ ಹುಡುಗಿರು, ಯಾಕೆ ಬ್ರೋ? ಅದೇನೋ ಗೊತ್ತಿಲ್ಲ ಬ್ರೋ. ಅಂಥ ಹುಡುಗಿರು ಮೋಸ ಮಾಡೋರನ್ನ ಬೇಗ ನಂಬೋದು ಜಾಸ್ತಿ. ಅದೇ ನಾವು ಟ್ರೂ ಲವ್ ಮಾಡ್ತೀವಿ ಅಂದರೆ ನಮ್ಮನ್ನ ನಂಬಲ್ಲ ಬ್ರೋ ಹುಡುಗಿರು. ಬ್ರೋ ಈಗ ನಿಮ್ಮ ಜವಾಬ್ದಾರಿ ಹೇಗೆ ಬ್ರೋ? ಲೈಫಲ್ಲಿ ಜವಾಬ್ದಾರಿ ಅಂದರೆ ಏನೋ ಬ್ರೋ? ನನಗೆ ಜವಾಬ್ದಾರಿ ಅಂತ ಇರೋದು, ನನ್ನ ತಂಗಿ ಮದುವೆ ಮಾಡಬೇಕು, ಚೆನ್ನಾಗಿ ಒಂದು ಮನೆ ಕಟ್ಟಿ, ಚೆನ್ನಾಗಿ ಒಂದು ಕಾರ್ ತೊಗೊಂಡು, ಗಾಡಿ ತೊಗೊಂಡು ಚೆನ್ನಾಗಿರ್ಬೇಕು ನನ್ನ ಲೈಫಲ್ಲಿ. ಹುಡುಗಿರು ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಹೋಯ್ತಾರೆ. ಅದೇ ಲೈಫು ಇನ್ನೊಂದು ಸರಿ ಬರುತ್ತಾ ಬ್ರೋ? ಬ್ರೋ ಲೈಫಲ್ಲಿ ನೀವು ಕಲಿತ ಒಂದು ಪಾಠ ಯಾವುದು ಬ್ರೋ? ಅದೇ ಬ್ರೋ, ಹುಡುಗಿರಿಂದನೇ ನಾನು ಪಾಠ ಕಲ್ತಿರೋದು ಜಾಸ್ತಿ. ಹುಡುಗಿರು ತುಂಬ ಮೋಸ ಮಾಡೋದು ಜಾಸ್ತಿ ಬ್ರೋ. ನಾನು ಫಸ್ಟ್ ಲವ್ ಮಾಡಿದ ಹುಡುಗಿ ಯಾವ ಥರ ಅಂದರೆ, ಮನೆ ಮುಂದೆ ಒಂದು ಹುಡುಗನ್ನ ಕಳಿಸಿದ್ಲು. ನಾನು ಆ ಟೈಮಲ್ಲಿ ಕೆಲಸದಲ್ಲಿದ್ದೆ, ನನಗೆ ಸೆಕೆಂಡ್ ಶಿಫ್ಟ್ ಇತ್ತು, ಕೆಲಸದಲ್ಲಿದ್ದೀನಿ ನಾನು. ಒಂದು ಹುಡುಗ ಬಂದು ಮನೆ ಹತ್ರ ನನ್ನ ಕೇಳಿರೋದು, ಹುಡುಗರ ಹತ್ರ. ಅವನು ಇಲ್ಲ ಅಂತ ಹೇಳೋರು ನಮ್ಮ ಹುಡುಗರು. ಅವನು ಹೋಗಿ ರೋಡಲ್ಲಿ ಹೋಗ್ತಾರೆ, ಒಂದು ಹುಡುಗಿಗೆ ಕಾಲಲ್ಲಿ ಒದ್ದಿ ಎದೆಗೆ ಗಾಡಿಯಿಂದ ಪಾಸಾಗೋನೆ. ಅದೇ ಮಾರನೇ ದಿನ ಬೆಳಗ್ಗೆ ನಮ್ಮ ಮನೆ ಹತ್ರ ಹುಡ್ಕೊಂಬಂದ್ರು ಪೊಲೀಸರು. ಹುಡ್ಕೊಂಬಂದು ನಮ್ಮನ್ನ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿ, ಅಲ್ಲೆಲ್ಲ ತುಂಬ ರ್ಯಾಶಾಗಿ ಮಾತಾಡಿ ನಮಗೆಲ್ಲ ಹೊಡೆದು, ಎಂತಕ್ಕೆ ಬೇಕು ಲವ್, ನಿಮ್ಗೆಂತಕ್ಕೆ ಬೇಕು, ಚಿಕ್ಕ ವಯಸ್ಸಿಗೆ ಈ ಥರ ಎಲ್ಲ. ಹುಡುಗಿರು ಬ್ರೋ ತುಂಬ ಮೋಸ ಮಾಡ್ತಾರೆ ಬ್ರೋ. ಇವಾಗ ಒಂದು ಹುಡುಗನ ಲವ್ ಮಾಡ್ತಾಯಿದ್ರೆ ಒಂದೇ ಹುಡುಗನ ಲವ್ ಮಾಡಬೇಕು, ಅದು ಬಿಟ್ಬಿಟ್ಟು ಇಬ್ಬರು ಮಾಡ್ಕೊಳ್ಳೋದು, ಮೂರು ಜನ ಮಾಡ್ಕೊಳ್ಳೋದು, ಅವ್ರನ್ನ ಮನೆ ಮುಂದೆ ಕಳ್ಸೋದು ಏನೈತೆ ಬ್ರೋ? ಬ್ರೋ ಪ್ರತಿಯೊಂದು ಹುಡುಗನ ಹಿಂದೆ ಒಂದು ಕೈ ಘಟನೆ ಇದ್ದೇ ಇರುತ್ತೆ, ಒಂದು ನೋವು, ಒಂದು ಚಾಪ್ಟರ್ ಇದ್ದೇ ಇರುತ್ತೆ. ಅದನ್ನು ಹೇಗೆ ಮರ್ತ್ಕೊಂಡು ಹುಡುಗರು ಆಚೆ ಬರಬೇಕು ಬ್ರೋ? ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬ್ರೋ. ಅಂದರೆ ಈಗ ಎಷ್ಟೊಂದು ಜನ ಲವ್ವಲ್ಲಿ ಡಿಪ್ರೆಷನ್ ಹಾಗೆ ಹೀಗೆ ಅಂತ ಹೋಗಿರ್ತಾರೆ, ಅಂಥವರಿಗೆ ಆಚೆ ಬರೋದಕ್ಕೆ ಏನಂತ ಹೇಳ್ತೀರ ಬ್ರೋ? ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬ್ರೋ. ಹೋಗಲಿ, ಲೈಫಲ್ಲಿ ಒಂದು ಬೌಂಡ್ರಿ ಹಾಕೊಂಡು ಬದುಕ್ತಾರಲ್ಲ, ಅಂದರೆ ಇಷ್ಟೇ ಮಾಡಬೇಕು ದಿನ, ಅಂದರೆ ಕೆಲ್ಸಕ್ಕೆ ಹೋಗ್ಬೇಕು, ಮನೆಗೆ ಬರಬೇಕು, ಇಷ್ಟೇ. ಆ ಥರ ಬೌಂಡ್ರಿ ಹಾಕೊಂಡು ಬದುಕೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಂಥವ್ರಿಗೆ? ಬ್ರೋ ನಂದು ಆ ಥರ ಎಲ್ಲ ಏನು ಮೈಂಡ್ ಸೆಟ್ ಇಲ್ಲ. ನಾನು ಬೆಳಗ್ಗೆ 4 ಗಂಟೆಗೆ ಹೋಗ್ತೀನಿ, ಹಾಲು ಹಾಕ್ತೀನಿ, ಬರ್ತೀನಿ. ತಿರ್ಗಾ 9 ಗಂಟೆಗೆ ಮಾಮೂಲಿ ಕಂಪನಿಗೆ ಹೋಗ್ತೀನಿ ಒಂದು ಕಡೆ, ಅಲ್ಲಿ ಜಾಬ್ ಮಾಡ್ತೀನಿ, ಬರ್ತೀನಿ, ಮಲ್ಕೋತೀನಿ. ಡೈಲಿ ಇದೇ ಥರ ನಡೀತಾ ಇದೆ. ನಿಮ್ಮ ಪ್ರಕಾರ ಫ್ರೆಂಡ್ಸ್ ಅಂದರೆ ಏನೋ ಬ್ರೋ? ಫ್ರೆಂಡ್ಸ್ ಅಂದರೆ ಬ್ರೋ ಲೈಫ್ ಲಾಂಗ್ ಜೊತೆಲೇ ಇರಬೇಕು. ನಮ್ದೇನೇ ಕಷ್ಟ ಇರಲಿ ಸುಖ ಇರಲಿ ಜೊತೆಗೆ ನಿಂತ್ಕೊಂಡು ಫೇಸ್ ಮಾಡಬೇಕು. ನಾನು ನಾಳೆ ದಿನ ಫೋನ್ ಮಾಡಿಬಿಟ್ಟು ಹಿಂಗೆ ಆಗೈತೆ ಮಚ್ಚ, ನನ್ನ ಗಾಡೀಲಿ ಪೆಟ್ರೋಲ್ ಖಾಲಿ ಆಯಿತು ಅಂದರೆ ಪಟ್ಟಂತ ಓಡ್ ಬರೋನಾಗಿರ್ಬೇಕು ಫ್ರೆಂಡ್ ಅಂದರೆ. ಅದು ಬಿಟ್ಬಿಟ್ಟು ನೀನು ಎಲ್ಲೋ ಇದ್ಬಿಟ್ಟು ಇಲ್ಲ ಬಿಡೋ ನಾನು ಬರೋಕ್ಕಾಗಲ್ಲ ಅಂಥವ್ರನ್ನ ನಂಬೇಡ್ದು ಬ್ರೋ ಜಾಸ್ತಿ. ಎಷ್ಟೊಂದು ಜನ ಫ್ರೆಂಡ್ಸ್ಗಳು ಅಂದರೆ ಒಂದಷ್ಟು ಜನ ಎಲ್ಲದಕ್ಕೂ ಆಗುತ್ತೆ ಬರೋದಕ್ಕೆ ಮತ್ತು ಮಾತಾಡ್ಸೋದಕ್ಕೆ, ಬಟ್ ಆದರೆ ಏನೋ ನೆಗ್ಲೆಕ್ಟ್ ಮಾಡ್ತಾರೆ, ಬಿಡು ಆಮೇಲೆ ಮಾಡೋಣ, ಆಮೇಲೆ ಫೋನ್ ಪಿಕ್ ಮಾಡೋಣ, ಆ ಥರ ಮಾಡ್ತಾರಲ್ಲ, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಬ್ರೋ? ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಫ್ರೆಂಡ್ಶಿಪ್ ಅಂದರೆ ತುಂಬ ಕ್ಲೋಸ್ ಆಗಿರೋರು ಯಾವತ್ತೂ ಬಿಟ್ಕೊಡಕ್ಕೆ ಹೋಗ್ಬಾರ್ದು ಹುಡುಗರನ್ನ.
ಅದು ಅವ್ರ ಮೈಂಡಲ್ಲಿ ಬೇರೆ ಥರ ಫೀಲ್ ಬರುತ್ತೆ. ಏನಂದರೆ ಹುಡುಗರು ಈ ಥರ ನೋಡಪ್ಪ ನಾನು ಅವ್ನು ಫೋನ್ ಮಾಡಿದಾಗ ನಾನು ಹೋಗಿದ್ದೆ ನೋಡಪ್ಪ, ನಾನು ಫೋನ್ ಮಾಡಿದಾಗ ಅವ್ನು ಇಲ್ಲ ನೋಡು, ಈ ಥರ ಬುದ್ಧಿ ಕಲಿಸ್ತಾರೆ ನಮಗೂ, ಈ ಥರ ಫೀಲ್ ಆಗುತ್ತೆ ನಮಗೂ. ಬ್ರೋ ಈಗ ಒಂದು ಗ್ಯಾಂಗಲ್ಲಿ ಒಂದು 3 ಜನ ಇದ್ದೇ ಇರ್ತಾರೆ ಫ್ರೆಂಡ್ಸು. ಆ 3 ಜನದಲ್ಲಿ ಇಬ್ಬರು ಸಖತ್ ಕ್ಲೋಸ್ ಇರ್ತಾರೆ, ಒಬ್ಬ ಮಾತ್ರ ಸುಮ್ಮನೆ ಇರ್ತಾನೆ. ಅವನ್ನ ಇಟ್ಕೊಂಡು ಆ ಇಬ್ಬರು ರೇಗಿಸ್ತಾರಲ್ಲ, ಅಂಥವ್ರು ಯಾರು ನಿಮ್ಮ ಗ್ಯಾಂಗಲ್ಲಿ ಇದ್ದಾರಾ? ಅಂಥವ್ರು ಯಾರು ಇಲ್ಲ ಬ್ರೋ ನನಗೆ. ಯಾರು ಇಲ್ಲ ಬ್ರೋ. ಆ ಥರ ತರಲೆ ಕೆಲಸ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಬ್ರೋ ಆ ಥರ ತರಲೆ ಕೆಲಸ ಏನು ಹೇಳ. ಓಕೆ ಬ್ರೋ, ಲೈಫ್ ನಿಮ್ಗೆ ಏನು ಕಲಿಸ್ಕೊಡ್ತು? ಬ್ರೋ ಲೈಫಲ್ಲಿ ನಾನು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಕಲಿಸ್ಕೊಟ್ಟೈತೆ ಲೈಫು. ಮುಂದೆ ನೀವು ಹೇಗೆ ನಡೆಸ್ಕೊಂಡು ಹೋಗ್ತೀರಾ ಲೈಫ್ ಹಾಗೆ ಇರುತ್ತೆ ಹಾಗಾದರೆ? ಹೌದು ಬ್ರೋ. ಲೈಫ್ನ ಯಾವ ಥರ ತೊಗೊಂಡೋಗ್ಬೇಕಂತ ಅಂದ್ಕೊಂಡಿದ್ದೀರಾ? ಬ್ರೋ ನಮ್ಮ ಲೈಫ್ನ ನಾವೇ ಕೇರ್ ಮಾಡ್ಕೊಂಡು ಹೋಗ್ಬೇಕು. ನಾವು ಹಿಂಗೆ ಇರಬೇಕು, ಅದೇ ಥರ ಇರಬೇಕು, ಈ ಥರ ಇರಬೇಕು, ಆ ಥರ ಇರಬೇಕು ಅಂತ ಬೇರೆಯವ್ರು ಅಂತಾರೆ. ನಾವು ಯಾವ ಥರ ಇರಬೇಕಂದ್ರೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಲೈಫಲ್ಲಿ. ಅವ್ರಿಗೇನೋ ಒಂದು ಅವರು ಕಷ್ಟ ಬಿದ್ದು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ದೊಡ್ಡವ್ರು ಮಾಡಿರ್ತಾರೆ. ನಾವು ಕಷ್ಟದಿಂದ ನಾವು ಅವ್ರನ್ನ ಸಾಕಬೇಕು. ನೆಕ್ಸ್ಟು ಇವಾಗ ಅವ್ರದ್ದೆಲ್ಲ ಮುಗೀತಾ ಬರ್ತಾಯಿದೆ, ನಾವು ಸಾಕಕ್ಕೆ ಸ್ಟಾರ್ಟ್ ಮಾಡಬೇಕು ಅವ್ರನ್ನ. ನಮ್ಮ ಲೈಫ್ ಜೊತೆಗೆ ಅವ್ರ ಲೈಫ್ನು ನೋಡಬೇಕು ನಾವು ಸ್ವಲ್ಪ.